ಕಳೆದ ವರ್ಷ ಚನ್ನರಾಯಪಟ್ಟಣದಲ್ಲಿ ಇರುವಂತ ಇಲ್ಲಿಯೂರಮ್ಮನ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದೆ. ಅದೇ ರೀತಿ ಸಾಂಪ್ರದಾಯಿಕವಾಗಿ ಇಲ್ಲಿಯೂರಮ್ಮನಿಗೆ ಬಂದು ದರ್ಶನವನ್ನ ಪಡೆದ ನಂತರ ಹರದನಹಳ್ಳಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ರೇವಣ್ಣ ಸಾಹೇಬರು ಕಟ್ಟಿಸಿರುವಂತ ಶಿವನ ಈ ಒಂದು ಗುಡಿಗೆ ಕಳೆದ ವರ್ಷನೂ ಕೂಡ ಭೇಟಿಯನ್ನು ಕೊಟ್ಟಿದ್ದೆ. ಆ ಹಿನ್ನೆಲೆಯಲ್ಲಿ ನನ್ನ ಧರ್ಮಪತ್ನಿ ಅವರ ಮನಸ್ಸಿನಲ್ಲಿ ಮನೆ ದೇವರಿಗೆ ಒಂದು ಭೇಟಿ ಕೊಡಬೇಕು ಅಂತಕ್ಕಂಥದ್ದು ಅವರು ಅಂದ್ಕೊಂಡಿದ್ರು ಅಂತಕ್ಕಂಥದ್ದನ್ನ ನನ್ನ ಹತ್ರ ವಿಷಯ ಮುಟ್ಟಿಸಿದಾಗ ನಾನು ಕೂಡ ಒಂದು ವರ್ಷ ಆಗಿತ್ತು, ಹಾಗಾಗಿ ಬಂದು ಭಗವಂತನ ಒಂದು ದರ್ಶನ ಪಡಿತಕ್ಕಂಥ ಕೆಲಸ ಮಾಡಿದ್ದೇನೆ, ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಜೊತೆಯಲ್ಲಿ ನಮ್ಮ ಜಿಲ್ಲೆಯ ನೂತನ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನನ್ನ ಸಹೋದರರು ಸ್ವರೂಪಣ್ಣವರು ಕೂಡ ನನ್ನ ಜೊತೆಯಲ್ಲಿದ್ದಾರೆ. ಇನ್ನು ಅನೇಕ ಜನ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಸತ್ಯನಾರಾಯಣನವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಬಹುತೇಕರು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರು ನಮ್ಮ ಜಿಲ್ಲೆಯಾದ್ಯಂತ ಹಲವಾರು ತಾಲೂಕುಗಳಿಂದ ಬಂದು ಇವತ್ತು ನನ್ನ ಜೊತೆಯಲ್ಲಿ ನಿಂತು ನನಗೆ ಸ್ವಾಗತವನ್ನ ಕೋರಿದ್ದಾರೆ. ಜೊತೆಯಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಈ ರಾಜ್ಯ ಸರ್ಕಾರ ಕಳೆದ 1.5 ವರ್ಷದಿಂದ ಆಡಳಿತಕ್ಕೆ ಬಂದಾಗಿಂದ ಯಾವ್ಯಾವ ರೀತಿ ದುರಾಡಳಿತಗಳಿರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಹಗರಣಗಳಿರ್ಬೋದು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಯುವ ಸಮುದಾಯಕ್ಕೆ ಸ್ವಾಭಿಮಾನದಿಂದ ದುಡಿತಕ್ಕಂಥದಕ್ಕೆ ಉದ್ಯೋಗಗಳಿಲ್ಲ. ಸಾಕಷ್ಟು ವಿಷಯಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದಕ್ಕೆ. ಆದ್ರೆ ಇವೆಲ್ಲವೂ ಕೂಡ ಪರ್ಸನಲ್ ಆಗಿ ವ್ಯಕ್ತಿಗತವಾಗಿ ಟೀಕೆ ಮಾಡ್ತಕ್ಕಂಥದ್ದು ಯಾರು ಹೊಟ್ಟೆನೂ ತುಂಬೋದಿಲ್ಲ ಇದರಲ್ಲಿ. ಹಾಗಾಗಿ ಇವೆಲ್ಲವನ್ನ ಬದಿಗಿಟ್ಟು ನಾವು ಮುಂದೆ ಏನ್ ಮಾಡ್ಬೇಕು, ಈ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ಕೈ ಜೋಡಿಸ್ಬೇಕು, ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಶಕ್ತಿ ತುಂಬಿಸಿದ್ದಾರೆ. ನಾನು ಈಗ ತಾನೇ ಹೇಳ್ದಂಗೆ ರಾಜ್ಯದ ಜನತೆ, ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡ್ತೇವೆ. ಹೇಗಿದೆ ಸರ್ ಚುನಾವಣೆಗಿಂತ ಮುಂದೆ ಯಾವುದು ಕೂಡ ಆ ರೀತಿ ಮಾತುಕತೆ ಮಾತಾಡದೇ ಇರೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಾಂಗ್ರೆಸ್ನ ಅಭ್ಯರ್ಥಿಯ ಹೇಳಿಕೆಯ ಹಿಂದಿರುವಂತ ಒಳಮರ್ಮ ನಮಗ್ ಗೊತ್ತಿಲ್ಲ. ಬಹಳ ಜನ ಬಹಳ ರೀತಿ ವ್ಯಾಖ್ಯಾನಗಳು ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಆದ್ರೆ ಅಂತಿಮವಾಗಿ ಮತದಾರ ಪ್ರಭುಗಳು ಒಂದು ದೃಢವಾದಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 23ನೇ ತಾರೀಕು ಮತಗಟ್ಟೆಗಳು ಓಪನ್ ಆಗ್ತಾ ಇದ್ದಂಗೆ ಎಲ್ಲವೂ ಕೂಡ ನಮ್ಗೆ ಕಣ್ ಮುಂದೆ ಬಯಲಾಗುತ್ತೆ. ಅಲ್ಲಿವರೆಗೂ ನಾವು ಕಾದ್ ನೋಡೋಣ. ಯಾವ್ದನ್ನು ನಾವೇನು ಬಹಳ ಗಂಭೀರವಾಗಿ ಏನ್ ತಗೊಂಡ್ಬೇಕಾಗಿಲ್ಲ. ಕಾಂಗ್ರೆಸ್ ನಾಯಕರು ನನಗ್ ಗೊತ್ತಿಲ್ಲಣ್ಣ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಅವರು ಕಾಂಗ್ರೆಸ್ ಪಕ್ಷನ ಕೊನೆ ಹಂತದಲ್ಲಿ ನಂಬಿ ಹೋಗಿದ್ದಾರೆ. ಅವರವರ ರಾಜಕಾರಣದ ನಡೆಗಳು, ತೀರ್ಮಾನಗಳು, ಅವ್ರ ಕೈ ಹಿಡಿತಾರೋ ಕೈ ಬಿಡ್ತಾರೋ ಇದಕ್ಕೆ ನಾನು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ. ಕಾಯುವಿಕೆ ಹೇಗೆ ಒಬ್ರು ನಂತರ ದಾಖಲೆ ಇದೆ ಬಿಡುಗಡೆ ಮಾಡ್ತಾರೆ, ನಿಮ್ಮ ಅಭಿಪ್ರಾಯ? ಇದು ಸುಮ್ನೆ ಗಾಳಿಲಿ ಗುಂಡು ಹೊಡಿತಕ್ಕಂಥ ಕೆಲಸ ಆಗ್ಬಾರ್ದು. ದಯಮಾಡಿ ಹಂಗೇನಾದ್ರು ದಾಖಲೆಗಳು ಇದೆ ಅಂತಕ್ಕಂಥದ್ದಾದ್ರೆ ದಾಖಲೆಗಳ ಸಮೇತನೇ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ಲಿ. ಸುಮ್ನೆ ಏನೋ ಇದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಟಾಪಿಕ್ ಹಾಕ್ಬಿಡ್ದಿವಲ್ಲ. ಸುಮ್ನೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇವತ್ತು 136 ಜನ ಶಾಸಕರನ್ನ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ಸು. ಏನು 113 ಸ್ಥಾನ ನಮಗ್ ಬೇಕಾಗಿದೆ ಸಂಪೂರ್ಣ ಇವತ್ತು ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥದಕ್ಕೆ. ಅದಕ್ಕೆ ಮೀರಿ ಇವತ್ತು ರಾಜ್ಯದ ಜನತೆ ಅವ್ರಿಗೆ ಶಕ್ತಿ ತುಂಬಿಸಿದ್ದಾರೆ. ಅದಕ್ಕೆ ನಾನಾ ಕಾರಣಗಳಿದೆ, ಅದು ಮತ್ತೆ ನಾನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತೇನು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ರಾಜ್ಯದ ಜನತೆ. ಕಳೆದ 1.5 ವರ್ಷದಲ್ಲಿ ಅವರ ಭ್ರಷ್ಟಾಚಾರ, ದುರಾಡಳಿತ, ಹಗರಣಗಳು ಇವೆಲ್ಲವನ್ನ ಮುಂದಿಟ್ಕೊಂಡು ನಾವು ಕೂಡ ಜನಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಪಾದಯಾತ್ರೆಯನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇನು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ. 52,000 ಕೋಟಿ ಇವತ್ತು ಗ್ಯಾರಂಟಿಗಳಿಗೆ ಹಣವನ್ನ ಹೊಂದಿಸ್ಬೇಕಾಗ್ತದೆ. ರಾಜ್ಯದ ಬಡ್ಜೆಟ್ ಇರುವಂತದ್ದು 3.5 ಲಕ್ಷ ಕೋಟಿ ನಮ್ಮೆಲ್ರಿಗೂ ಗೊತ್ತಿದ್ದಾಗೆ. ಹಾಗಾಗಿ ಇವತ್ತು ಗ್ಯಾರಂಟಿಗಳಿಗೆ ಅನುದಾನಗಳು ನಾವು ನೋಡಿದೀವಿ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ 4 ತಿಂಗಳು ಗ್ಯಾರಂಟಿಗಳನ್ನ ತಡೆ ಹಿಡಿದಿದ್ರು. ಚುನಾವಣೆ ಬರ್ತಾ ಇದ್ದಂಗೆ ಮತ್ತೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ 4 ತಿಂಗಳು ಸೇರಿಸಿ ಹಾಕ್ತಿವಿ ಅಂತಾರೆ. ಆದ್ರೆ ಇದು ಎಷ್ಟರ ಮಟ್ಟಕ್ಕೆ ಎಷ್ಟು ಜನಕ್ಕೆ ಗ್ಯಾರಂಟಿಗಳು ರೀಚ್ ಆಗ್ತಾ ಇದೆ, ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ಮುಂದೆ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್. ಹಾಗಾಗಿ ಇವತ್ತು ಯಾರು ಕೂಡ ಇಲ್ಲಿ ಸರ್ಕಾರ ಹೊಡಿತಕ್ಕಂಥದ್ದು, ಇನ್ನೇನೋ ದುಡ್ಡು ಚೆಲ್ಲಿ ಇನ್ನೊಂದು ಜನಕ್ಕೆ ನಾವು
MLA ಗಳನ್ನ ಹೊಡಿತಕ್ಕಂತ ಕೆಲಸ ಮಾಡ್ತಕ್ಕಂತ ಪ್ರಶ್ನೆನೇ ಇಲ್ಲ. ಇದು ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಜ್ಯದ ಜನತೆ ಏನ್ ಆಶೀರ್ವಾದ ಮಾಡಿದ್ದಾರೆ, ಈ ಜನತೆನೆ ಮುಂದೊಂದ್ ದಿನ ಯಾವತ್ತು ವಿಧಾನಸಭಾ ಚುನಾವಣೆ ಜನರಲ್ ಎಲೆಕ್ಷನ್ ತೀರ್ಮಾನ ಆಗತ್ತೆ, ರಾಜ್ಯದ ಜನತೆನೆ ತಿರಸ್ಕಾರ ಮಾಡ್ತಕ್ಕಂತ ದಿನಗಳು ದೂರ ಇಲ್ಲ. ಥ್ಯಾಂಕ್ ಯು. ಅದೇ ಬೇಡಣ್ಣ, ಅನಾವಶ್ಯಕತೆ ಇವೆಲ್ಲ. ಬೆಟ್ಟಿಂಗ್ ಅಂತಕ್ಕಂಥದ್ದು ಇಟ್ಸ್ ಎ ಗ್ಯಾಂಬ್ಲಿಂಗ್. ಈಗ ಲಾಟ್ರಿ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು ಅಂತ ನಾವು ಚರ್ಚೆ ಮಾಡ್ತೀವಿ, ಆದ್ರೆ ಇನ್ನೊಂದು ಮತ್ತೆ ಉತ್ಪತ್ತಿ ಆಗಿದೆ. ಆನ್ಲೈನ್ ಗೇಮಿಂಗ್ ಬಗ್ಗೆ ಬಹಳ ಜನ ಯುವಕರುಗಳು ಇವತ್ತು ಬಲಿ ಆಗ್ತಾ ಇದೀವಿ. ನಿಜ ಹೇಳ್ಬೇಕು ಅನ್ನೋದಾದ್ರೆ ಹಳ್ಳಿಗಳಲ್ಲಿ ನಮ್ಮ ತಾಯಂದ್ರುಗಳು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಯುವಕರು ಆನ್ಲೈನ್ ಗೇಮಿಂಗ್ ಬಲಿಯಾಗಿ. ಇದು ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ಬೇಕು. ಯಾಕೆಂದ್ರೆ ಗ್ಯಾಂಬ್ಲಿಂಗ್ ಅಂತಕ್ಕಂಥದ್ದು ಯಾವತ್ತೂ ಕೂಡ ಇದು ಸಮಾಜಮುಖಿ ಕೆಲಸಗಳಲ್ಲ, ಸಮಾಜನ ಹೊಡಿತಕ್ಕಂಥ ಕೆಲಸಗಳು. ಇಂಥ ಕೃತ್ಯಗಳಿಗೆ ಯಾರು ದಯಮಾಡಿ ಕೈ ಹಾಕ್ಬೇಡಿ, ಮನವಿ ಮಾಡ್ತೀನಿ ಮಾಧ್ಯಮದ ಮೂಲಕ. ಎಲ್ಲ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಆ ಭಗವಂತ ಇದ್ದಾನೆ. ರಾಜ್ಯಾದ್ಯಂತ ಹಲವಾರು ಪ್ರಾರ್ಥನೆಗಳು ಇವತ್ತು NDA ಅಭ್ಯರ್ಥಿ ಪರವಾಗಿದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಕ್ಷೇತ್ರದ ಜನತೆಯು ಕೂಡ ಯುವಕನಿಗೆ ಒಂದು ಅವಕಾಶ ಮಾಡಿಕೊಡಿ, ಒಮ್ಮೆ ಪರೀಕ್ಷೆ ಮಾಡಿ ಅಂತ ನಾನು ಕೇಳಿದ್ದೆ. ಅದಕ್ಕೆ ಪೂರಕವಾಗಿ ಕ್ಷೇತ್ರದ ಜನತೆನೂ ಕೂಡ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಸರ್, ಇನ್ನೊಂದು ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂಗೆ CM ಅವರು ಹೇಗಿದೆ? ಹೇಗಿದೆ ಅಂದ್ರೆ, ಈಗ ನಾನು ನಮ್ಮ ಲೀಡರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ನೀವೆಲ್ಲರೂ ಬಹಳ ಶ್ರಮಿಸಿದಿರಿ, 17 ದಿನದಿಂದ ಮನೆ ಮಠ ಬಿಟ್ಟು ಓಡಾಡಿದಿರಿ, ನಾವು ನಿಮ್ ಜೊತೆ 2 ಗಂಟೆಗಳ ಕಾಲ ನಿದ್ರೆ ಮಾಡಿಲ್ಲ. ನಾನು ಪ್ರಾರಂಭಿಕವಾಗಿ ನಿಮ್ಗೆ ಹೇಳ್ದಂಗೆ ಈ ರೀತಿ ಚುನಾವಣೆ ನಾವು ಹಿಂದೆ ಗೊತ್ತಿಲ್ಲ ನಮ್ಗೆ. ನನ್ಗ 3ನೇ ಚುನಾವಣೆ ಇದು. ಆದ್ರೆ ಹಿಂದೆ ಯಾವ ರೀತಿ ಚುನಾವಣೆಗಳು ನಡೆದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದ್ರೆ ಈ ರೀತಿ ಚುನಾವಣೆ ಮುಂದೆ ನಡೆಯುತ್ತೋ ಹಿಂದೆ ನಡೆದಿತ್ತೋ ಅದು ನಮಗ್ ಗೊತ್ತಿಲ್ಲ. ಹಾಗಾಗಿ ಜಾಸ್ತಿ ಸಮಯ ಕೊಟ್ಟು ನಿಮ್ ಕುಟುಂಬದಿಂದ ದೂರ ಉಳಿದಿ ಹಳ್ಳಿಗಳಲ್ಲಿ ಬಂದು ಪ್ರಚಾರ ಮಾಡಿದಿರಿ. ದಯಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಳ್ಳಿ. ಯಾವ್ದಕ್ಕೂ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ, ದಯಮಾಡಿ ಬೆಟ್ಟಿಂಗ್ ಮಾತ್ರ ಹೋಗ್ಬೇಡಿ. ಬೆಟ್ಟಿಂಗ್ ದಂಧೆ ನಿಜಕ್ಕೂ ಕೂಡ ಇದು ಯಾರ ಜೀವನವನ್ನ ರೂಪಿಸೋದಿಲ್ಲ, ಬದಲಾಗಿ ಇದು ಬದುಕು ಹಾಳಾಗ್ತದೆ. ದಯಮಾಡಿ ಆರ್ಥಿಕವಾಗಿ ನೀವೇನು ದುಡಿಮೆ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು ಪ್ರಾಮಾಣಿಕವಾಗಿ ಗಳಿಸಿರ್ತೀರಿ ದುಡ್ಡನ್ನ, ಅಂತ ದುಡ್ಡನ್ನ ದಯಮಾಡಿ ಬೆಟ್ಟಿಂಗ್ ದಂಧೆ ಮೂಲಕ ಹಾಳು ಮಾಡ್ಕೋಬೇಡಿ. ಕೈ ಜೋಡ್ಸ್ ಮನವಿ ಮಾಡ್ತೀನಿ, ಯಾರು ಬೆಟ್ಟಿಂಗ್ ಹೋಗ್ಬೇಡಿ. ಯಾಕೆಂದ್ರೆ ಅದರಲ್ಲೂ ಇಂಥ ಚುನಾವಣೆಗಳು ರಾಜ್ಯ ರಾಷ್ಟ್ರ ಮಟ್ಟದ ಗಮನ ಸೆಳೆದಿರ್ತಕ್ಕಂಥ ಚುನಾವಣೆಗಳು ಸಾಮಾನ್ಯವಾಗಿ ಕರೀತಾರೆ, ವಿರೋಧಿಗಳು ಕರೀತಾರೆ. ಸ್ವಲ್ಪ ನಮ್ಮಲ್ಲೂ ಇಲ್ಲಪ್ಪ ಬಂದು ಬೆಟ್ಟಿಂಗ್ ಮಾಡ್ಬೇಕಂತ ನನಗೂ 1 ಜನ ಫೋನ್ ಮಾಡಿದ್ರು. ನಾನು ಹೇಳ್ದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ, 23ನೇ ತಾರೀಕು ಎಲ್ಲರೂ ಭೇಟಿ ಮಾಡೋಣ, ಅಲ್ಲಿವರೆಗೂ ಆರಾಮಾಗಿ ನಿಮ್ ಕುಟುಂಬದ ಜೊತೆ ಕಾಲ ಕಳೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ನನ್ನ ಈ ಒಂದು ಉಪಚುನಾವಣೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಅತ್ಯಂತ ಅನಿರೀಕ್ಷಿತವಾದಂತ ಒಂದು ಬೆಳವಣಿಗೆ. ಅದಕ್ಕೆ ನಾನಾ ಕಾರಣಗಳಿದೆ, ಅದನ್ನ ಮತ್ತೆ ನಾನು ವಿಶ್ಲೇಷಣೆ ಮಾಡ್ತಕ್ಕಂತ ಪ್ರಯತ್ನ ಮಾಡೋದಿಲ್ಲ. ಇದು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಈಗಾಗಲೇ. ಎಲ್ಲವೂ ಕೂಡ ಜಗಜ್ಜಾಹಿರ, ಎಲ್ಲ ತೆರೆದ ಪುಸ್ತಕ ರೀತಿಯಲ್ಲಿ ನೋಡಿದ್ದಾರೆ ಇಡೀ ರಾಜ್ಯದ ಜನತೆ. ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಟ್ಟು ಪಕ್ಷದ ವರಿಷ್ಠರು ನನಗೆ ಒಂದು ಆದೇಶವನ್ನ ಹೊರಡಿಸಿ ತಾಕೀತ್ ಮಾಡಿದಾಗ ಅವರ ಒಂದು ಆದೇಶಕ್ಕೆ ನಾನು ತಲೆಬಾಗಿ ಪಾಲನೆ ಮಾಡಿ ಪಕ್ಷದ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಹಳೆ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಹಲವಾರು ಜಿಲ್ಲೆಗಳು, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಇರುವಂತ 31 ಜಿಲ್ಲೆಗಳಿಂದನೂ ಅನೇಕ ಜಿಲ್ಲೆಗಳು, ತಾಲೂಕುಗಳಿಂದ, ಹಳ್ಳಿಗಳಿಂದ ಜನ ನನ್ನ ಪರವಾಗಿ ಬಂದು ಅವರೇ ಸ್ವಯಂ ಪ್ರೇರಿತರಾಗಿ ಈ ಚುನಾವಣೆಯಲ್ಲಿ ಗೆಲುವು ಆಗಲೇಬೇಕು, ಒಟ್ಟಾರೆಯಾಗಿ ಇದು ಪಕ್ಷದ ಅಸ್ತಿತ್ವದ ಪ್ರಶ್ನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಶ್ರಮಿಸಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ನನ್ನ ಕಣ್ಣಿಗೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಅವ್ರು ಯಾರನ್ನೂ ಕೂಡ ಕಾಣ್ಲಿಕ್ಕೆ ಆಗಿಲ್ಲ. ಕಾಣದ ಕೈಗಳು, ಕಾಣದ ಹೃದಯಗಳು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಶ್ರಮಿಸಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವರೆಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಸದಾಕಾಲ ಸ್ಮರಿಸ್ಕೊಳ್ತೇನೆ. ಇವತ್ತು ಅಂತಕ್ಕಂಥದ್ದಲ್ಲ, ದೀರ್ಘಕಾಲ ನನ್ನ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇನೆ. ಹಾಗಾಗಿ ಒಂದು ಭಗವಂತನ ನಿರ್ಣಯ, ಅವಕಾಶ,
ಮತ್ತೊಬ್ರು ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ BS ಯಡಿಯೂರಪ್ಪಾಜಿ ಅವರೇ ಖುದ್ದಾಗೆ ಕರೆದು ಅಂತಿಮ ಕಾಲ್ಗಡದಲ್ಲಿ ಇವತ್ತು ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸ್ತಕ್ಕಂಥ ಒಬ್ಬ ಸಮರ್ಥ ನಾಯಕ ಬೇಕು, NDA ಅಭ್ಯರ್ಥಿ ಬೇಕು ನಮ್ಗೆ ಚನ್ನಪಟ್ಟಣದಲ್ಲಿ ಅಂತ ಆದಾಗ ಎಲ್ಲರೂ ಹಿರಿಯಕರು ಕೂತ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂತು ಚರ್ಚೆಯನ್ನ ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡು ಒಂದು ಗೋಷ್ಠಿಯನ್ನ ಮಾಡಿದ್ರು. 18 ದಿನಗಳ ಕಾಲ ಚುನಾವಣೆ ಯಾವ ರೀತಿ ಕಳಿತು ಅಂತಕ್ಕಂಥದ್ದು ಬಹುಶಃ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸ್ವರೂಪಣ್ಣ ಅವ್ರು ಇರ್ಬೋದು, ಬಹಳ ಜನ ಇದಾರೆ. ಈಗ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬೀಳ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಲಿ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಅವರವ್ರ ಜವಾಬ್ದಾರಿಗಳನ್ನ ಪಂಚಾಯತಿ ವಾರು ಅವರವ್ರ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಚುನಾವಣೆ ಮಾಡಿದ್ದಾರೆ. ಬಹುಶಃ JDS ಪಕ್ಷದ ಇತಿಹಾಸದಲ್ಲಿ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣ ಅವರು ಕೂಡ ಮೊನ್ನೆ ಅವ್ರ ಜೊತೆ ಕೂತಾಗ ಒಂದು ಮಾತನ್ನ ಹೇಳ್ತಾ ಇದ್ರು. ಸಾಕಷ್ಟು ಇತಿಹಾಸದಲ್ಲಿ ಚುನಾವಣೆಗಳನ್ನ, ಉಪಚುನಾವಣೆಗಳನ್ನ ನಡೆಸಿದ್ದೇವೆ, ಗೆದ್ದಿದ್ದೇವೆ.